ಅವರು ಮೆಡಿಕೇಶನ್ ಕೊಟ್ಟರು ನಮ್ಗೆ ಯಾಕೋ ಸುಧಾರಣೆ ಅನಿಸ್ಲಿಲ್ಲ. ನೆಕ್ರೋಸಿಸ್ ಅಂತ ಪ್ರಾಬ್ಲಮ್ ಬಂತು. ಡಿಟೆಕ್ಟ್ CA ಆಫ್ ಲಂಗ್ ಅಂತ ಕೊಟ್ಟು ಅವಾಗ ವಾಯ್ಸ್ ಬ್ರೇಕ್ ಆಗಿತ್ತು. ಅದ್ರ ನಿಮ್ಮ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇತ್ತು, ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ ಸರ್. ನಾವು ಮನೆಯಲ್ಲಿ ಗಿಡಮೂಲಿಕೆಗಳು ಬೇರೆ ಇದಕ್ಕೆಲ್ಲ ಅದ ಯೂಸ್ ಮಾಡೋದು, ಆಯುರ್ವೇದಕ್ಕೆ ಯೂಸ್ ಮಾಡೋದು. ನಮಸ್ತೆ ಸರ್, ಶೀಲಾ ಅಂತ, ಗುಲ್ಬರ್ಗ ಡಿಸ್ಟಿಕ್ ಇಂದ ಸರ್. ಪೇಷಂಟ್ ನಮ್ಮ ಅಣ್ಣ ಇದ್ದಾರೆ ಸರ್, ವಿಜಯ್ ಕುಮಾರ್ ಅಂತ, ವಯಸ್ಸು 52. ಫಸ್ಟ್ ಟೈಮ್ ಅಂದ್ರೆ ಅವನು ಮನೆಯಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ ಆಗ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನೇನ್ ಮಾಡಿದ್ನೆ, ಬ್ಯಾಕ್ ಪೇನ್ ಅಂದ್ಮೇಲೆ ಸ್ವಲ್ಪ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಇರ್ಬೋದಲ್ಲ ಅಂತ ಅನ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ತಗೊಂಡ್ ಹೋದ್ನೆ, ತೋರ್ಸಿದ್ವಿ. ಅಲ್ಲಿ ಸ್ವಲ್ಪ ನಾವು ಸ್ಟೆಂಟ್ ಹಾಕಿದ್ವಿ ಮುಂಚೆ. ಅವಾಗ ಅಲ್ಲಿ ಸರ್ ನೋಡ್ಬಿಟ್ಟು ಅವರು ಹೇಳಿದ್ರು, ಇಲ್ಲ ಒಂದ್ ಎಕ್ಸ್ರೇ ಮಾಡೋಣ ಅಂತ ಅನ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರು. 2D ಮಾಡಿದ್ರು. ಆಲ್ಮೋಸ್ಟ್ ಆಲ್ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿ ಬಂತು. ಬಟ್ ಅವ್ರ ಏನಂದ್ರು ಎಫ್ಯೂಷನ್ ಏನಾದ್ರು ಇರ್ಬೋದು, ಅದಕ್ಕೋಸ್ಕರ ಒಂದು ಟೆಸ್ಟ್ ಮಾಡಿ ನೋಡೋಣ ಅಂತಂತಂದ್ರು. ಅದಕ್ಕೆ ಸರ್ಗೆ ನಾವೇನಂದ್ವಿ, ಸದ್ಯದಲ್ಲಿ ಮೆಡಿಸಿನ್ ಕೊಡಿ ಸರ್, ನಾವು ಮತ್ತೆ ಬೇಕಾದ್ರೆ ನಿಮ್ಮ ಹತ್ರ ಬಂದು ವಿಸಿಟ್ ಆಗ್ತೀವಿ ಅಂತ ಹೇಳಿದ್ವು. ಅದಕ್ಕೆ ಸರ್ ಆಯ್ತು ಅಂತ ಮೆಡಿಕೇಶನ್ ಕೊಟ್ರು ಸರ್. ಅವರು ಮೆಡಿಕೇಶನ್ ಕೊಟ್ರು ನಮ್ಗೆ ಯಾಕೋ ಸುಧಾರಣೆ ಅನ್ಸ್ಲಿಲ್ಲ. ಆಮೇಲೆ ಮತ್ತೆ ಗೌರ್ಮೆಂಟ್, ನಾವು ವರ್ಕ್ ಮಾಡೋದು ಗೌರ್ಮೆಂಟ್ ಪ್ಲೇಸ್ ಅಲ್ಲ, ಹಾಗ ಅನ್ಕೊಂಡ್ ಗೌರ್ಮೆಂಟ್ ಹತ್ರ ಹೋದ್ವಿ. ಅಲ್ಲಿ 1 to 3 days ಅಡ್ಮಿಟ್ ಆದ್ವಿ. ಅಲ್ಲೂ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿದ್ರು ಗುಲ್ಬರ್ಗಾದಲ್ಲಿ. ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಕೊಂಡ್ ಆಗಿದ್ಮೇಲೆ ಆಮೇಲೆ CT ಥೊರಾಕ್ಸ್, USG ಗೈಡೆಡ್ CT ಥೊರಾಕ್ಸ್ ಮಾಡಿದ್ರ. ಅದ್ರಲ್ಲಿ ಸ್ವಲ್ಪ ಇದು ನೆಕ್ರೋಸಿಸ್ ಅಂತ ಪ್ರಾಬ್ಲಮ್ ಬಂತು. ಅವ್ರು ಡೌಟ್ ಮಾಡ್ಬಿಟ್ಟು ಈ ಕಡೆ ಬ್ಯಾಂಗ್ಳೂರ್ ರೆಫರ್ ಕೊಟ್ರು. ಅಲ್ಲಿಂದ ಇಲ್ಲಿ ಬಂದು ಸರ್, ಇಲ್ಲಿ ಬಂದಾದ್ಮೇಲೆ ಇಲ್ಲೂ ಟ್ರೀಟ್ಮೆಂಟ್ ಕೊಡ್ಸಿದ್ದೀವಿ. ಎಲ್ಲ ಆಲ್ಮೋಸ್ಟ್ ಆಲ್ ರಿಪೋರ್ಟ್ಸ್ ಆರ್ ನಾರ್ಮಲ್, ಓನ್ಲಿ PET ಸ್ಕ್ಯಾನ್ ಇಸ್ ಅಬೌಟ್ CA ಆಫ್ ಲಂಗ್ ಅಂತ ಕೊಟ್ಟಿದಾರ. ಅದಕ್ಕ ನಾವು ಇಲ್ಲಿ ಸರ್ ನಮ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಲಿ ಅಂತ ನಮ್ ಸಜೆಷನ್. ಬಟ್ ಅವ್ರು ಇನ್ನೊಂದು ಇನ್ವೆಸ್ಟಿಗೇಷನ್ಸ್ ಇದೆ, ಆ ಇನ್ವೆಸ್ಟಿಗೇಷನ್ ನ ಕಂಟಿನ್ಯೂ ಮಾಡಿ ಆಫ್ಟರ್ವರ್ಡ್ಸ್ ವಿ ವಿಲ್ ಗಿವ್ ಯುವರ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರು. ಆಯ್ತು ಸರ್ ಅಂತಂದಿದ್ದು ಸರ್. ಬಟ್ ಹೀಗೆ ನಿಮ್ದು ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ, ಅದಕ್ಕೋಸ್ಕರ ನೋಡೋಣ ಆ ಕಡೆಗೆ ಹೋಗಿ ಬರುವ ಅಂತ ಅನ್ಕೊಂಡು ಸಜೆಷನ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ನಿಮ್ ಹತ್ರ ಬಂದು ಸರ್. ಬಟ್ ಆಲ್ಮೋಸ್ಟ್ ಆಲ್ ಸಜೆಷನ್ ಸ್ವಲ್ಪ ನೀವು ಮೆಡಿಕೇಶನ್ ಕೊಟ್ಟಾಗಿದ್ಮೇಲೆ ನಾವು ಫಸ್ಟ್ ಟೈಮ್ ಬಂದಾಗ ಸ್ವಲ್ಪ ಚೇತರಿಕೆ ಆಗಿದೆ. ಅದಕ್ಕೆ ಈಗ ಮತ್ತೆ ತಿರ್ಗಾ ಬಂದು ಮೆಡಿಸಿನ್ ತಕೊಂಡ್ ಹೋಗೋಣ ಅಂತ ಬಂದು ರೀಚ್ ಮಾಡಿದ್ವಿ. ಡಿಟೆಕ್ಟ್ CA ಆಫ್ ಲಂಗ್ ಅಂತ ಕೊಟ್ಟು, ಮುಂಚೆ ಅವ್ರು ಡ್ರಿಂಕ್ಸ್ ಮಾಡ್ತಿದ್ರು ಸರ್, ಸ್ಮೋಕಿಂಗ್ ಮಾಡ್ತಿದ್ರು, ಡ್ರಿಂಕ್ಸ್ ಮಾಡ್ತಿದ್ರು. ಆಗಿದೆ ಅಂತ ಡೌಟ್ ಇದೆ, ಕೀಮೋಥೆರಪಿ ಅವೇನಾದ್ರು ಕೊಡ್ಬೋದಾ, ಅಕಾರ್ಡಿಂಗ್ ಟು ಡಾಕ್ಟರ್ ಅಡ್ವೈಸ್ ಮೂವ್ ಆಗ್ರಿ ಅಂತ ಹೇಳಿದ್ರು. ನಾವಿನ್ನು ಯಾವ ಕೊಡ್ಸಿಲ್ಲ ನಾವು ಟ್ರೀಟ್ಮೆಂಟ್. ಬಟ್ ಅಲ್ಲಿಯೂ ಸರ್ ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇದೆ, ನಾವೇನಂತ ಕೀಮೋ ಕೊಡೋಣ ನಿಮ್ಗೆ, ಬೇಡ ಸುಮ್ನೆ ತೊಂದರೆಗೀಡಾಗೋದು ಬೇಡ ಅಂತ ಅವರು ಇನ್ನೊಂದು CT ಗೈಡೆಡ್ ಮಾಡ್ಕೊಳ್ರಿ ಮೇಡಮ್, ಅದ್ರಲ್ಲಿ ಪಾಸಿಟಿವ್ಸ್ ಏನಾದ್ರು ಬಂದ್ರೆ ವಿ ವಿಲ್ ಗಿವ್ ಟ್ರೀಟ್ಮೆಂಟ್ ಅಂತ ಹೇಳಿದಾರೆ. ಬಟ್ ಅನದರ್ ಮೆಡಿಕೇಶನ್, ನಾವು ಇವಾಗ ಪೇನ್ ರಿಲೀಫ್ ಆಗ್ತಾ ಇಲ್ಲ ಅಂದ್ರೆ ನಾನು ಇನ್ವೆಸ್ಟಿಗೇಷನ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಡಾಕ್ಟರ್ ಕೇಳಿದ್ನೆ. ಅದಕ್ಕೆ ಅವರು ಪಲೆಟಿಕ್ ಡ್ರಗ್ ಕೊಟ್ಟಿದ್ದಾರೆ, 15 days ಕೊಟ್ಟಿದ್ರು ಸರ್. ಅದರಿಂದ ಸ್ವಲ್ಪ ನೋವು ಕಡಿಮೆ ಐತೆ. ಅವರು 15 days ಬಿಟ್ಟು ಬಂದು ಹೋಗಿ ಅಂತ ಅಡ್ವೈಸ್ ಕೊಟ್ಟಿದ್ದಾರೆ. ಅವ್ರ ಮುಖಾಂತರನೇ ರನ್ ಔಟ್ ಮಾಡೋಣ ಅಂತ ನಮ್ದು. ಅದನ್ನು ಆಯ್ತು, ಈ ಕಡೆ ನಿಮ್ ಕಡೆನೂ ಆಯ್ತು. ಎರಡು ಒಂದ್ ಸಜೆಷನ್ ಆಗಿ ಆರಾಮಾದ್ರೆ ಸಾಕು ಸರ್. ಫಸ್ಟ್ ಫೆಬ್ರವರಿ ಸರ್, February 10th ಮೋಸ್ಟ್ಲಿ ತಗೊಂಡ್ ಹೋಗಿದ್ಮೇಲೆ ಸ್ವಲ್ಪ ಚೇತರಿಸ್ಕೊಂಡಿದ್ರು ಅವ್ರು. ಅವಾಗ ವಾಯ್ಸ್ ಬ್ರೇಕ್ ಆಗಿತ್ತು. ಅದು ಸ್ವಲ್ಪ ಅದ್ರ ನಿಮ್ ಟ್ಯಾಬ್ಲೆಟ್ಸ್ ತಗೊಂಡ್ಮೇಲೆ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇತ್ತು, ಸ್ವಲ್ಪ ಬೆಟರ್ ಅನಿಸ್ತಾ ಇದೆ ಸರ್. ಅಂದ್ರೂ ನಾವು ಸ್ವಲ್ಪ ಟೈಮ್ ಡಿಲೇ ಮಾಡುದು. ಅದಕ್ಕೆ ಇವಾಗ ನಡಪ್ಪ ಸುಮ್ನೆ ಹೋಗಿ ಬರುವ ಅಂತ ಅನ್ಕೊಂಡು ಬಂದಿತ್ತು. ನಾವು ಮನೆಯಲ್ಲಿ ಗಿಡಮೂಲಿಕೆಗಳು ಬೇರೆ ಇದಕ್ಕೆಲ್ಲ ಅದ ಯೂಸ್ ಮಾಡೋದು, ಆಯುರ್ವೇದಕ್ಕೆ ಯೂಸ್ ಮಾಡೋದು. ಡಾಕ್ಟ್ರು ಅದು ಟ್ರೀಟ್ಮೆಂಟ್ ತಕೊಳ್ರಿ, ಅಪ್ ಟು 45 days ತನಕ ಇದೆ ಟ್ರೀಟ್ಮೆಂಟ್. ನೀವು ಚೆನ್ನಾಗಿ ಊಟ ಮಾಡ್ಬಿಟ್ಟು ಚೆನ್ನಾಗಿ 4 tablets ಮಾರ್ನಿಂಗ್, 4 tablets ಈವ್ನಿಂಗ್ ತಕೊಳ್ರಿ. ಟೀ ಕುಡಿಬೇಡ್ರಿ, ಒಳ್ಳೆ ಫುಡ್ ತಕೊಳ್ರಿ. ನೀವ್ ಎಷ್ಟು ಫುಡ್ ತಿಂತೀರೋ ಅಷ್ಟು ಎನರ್ಜೆಟಿಕ್ ಆಗಿರ್ತೀರಾ. ವಿದಿನ್ 15 days ವಿಲ್ ಪಿಕಪ್ ಅಂತ ಹೇಳಿದಾರ. ಆಯ್ತು ಮೇಡಮ್ ಅಂತ ಒಳ್ಳೆ ಸಜೆಷನ್ ಕೊಟ್ಟಿದಾರ. ಅವ್ರ ಕಡೆಯಿಂದಾನೆ ಒಳ್ಳೆ ಚೇತರಿಕೆ ಬರ್ಲಿ ಅನ್ನೋದ ನನ್ ಸಜೆಷನ್. ಸ್ಯಾಟಿಸ್ಫೈ ಇದೆ ಸರ್. ಆರಾಮಾಯ್ತು ಅಂತಂದ್ರೆ ಸಾಕು, ನಿಮ್ದು ಹಾಸ್ಪಿಟಲ್ ನಾನು 1000 ಪೇಷಂಟ್ ಕಳಿಸ್ತೇನೆ. ನನ್ ಕಡೆಯಿಂದ ಸಜೆಷನ್ ಏನು, ಗಾಡ್ ಹೋಪ್ ಇಂದ ಚೇತರಿಕೆ ಬರುತ್ತಾ ಅನ್ನೋ ನಂಬಿಕೆ ಐತೆ. ಥ್ಯಾಂಕ್ ಯು ಸರ್.